ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಬಿಕಾಮ್ ಮತ್ತು BBA ಇರುವಂತಹ ವ್ಯತ್ಯಾಸ ಏನು, ಕೋರ್ಸ್ ಯಾವ ರೀತಿ ಇರುತ್ತೆ, ಸಬ್ಜೆಕ್ಟ್ಸ್ ಯಾವುದೆಲ್ಲ ಇದೆ, ಮತ್ತು ನಿಮಗೆ ಯಾವುದು ಸೂಟ್ ಆಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಲ್ಲ. ಬಟ್ ಎಲ್ಲ ಡೀಟೇಲ್ಸನ್ನು ನಾನು ಕೊಡ್ತೇನೆ. ಕೊನೆಗೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮಗೆ ಯಾವುದು ವರ್ಕ್ ಆಗ್ಬೋದು ಅಂತ ನೀವೇ ಡಿಸೈಡ್ ಮಾಡುವಂತೆ ಆಗಲಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾವು ಫಸ್ಟ್ ಆಫ್ ಆಲ್ ಈ ಕಾಮರ್ಸ್ ಸ್ಟೂಡೆಂಟ್ಸ್ನವರಿಗೆ ಸೆಕೆಂಡ್ PUC ಆದ ನಂತರ ಡಿಗ್ರಿ ಮಾಡೋರೆ ಆದರೆ ನಿಮಗೆ ಆಪ್ಷನ್ಸ್ ಇದೆ. ಡಿಗ್ರಿಯಲ್ಲಿ BCom ಮಾಡ್ಬೋದು, BBA ಅಥವಾ BBM ಈಗ ಅಷ್ಟಾಗಿ ಇಲ್ಲ, BBA ಇರೋದು ಹೆಚ್ಚಾಗಿ ಅಲ್ವಾ. ಸೊ BCom ಅಥವಾ BBA ಯಾವುದನ್ನಾದರೂ ನೀವು ಚೂಸ್ ಮಾಡ್ಬೋದು. ಮೇನ್ ಕನ್ಫ್ಯೂಷನ್ ಇಸ್ ದ್ಯಾಟ್ ಯಾವುದು ಒಳ್ಳೇದು, ವಿಚ್ ಒನ್ ಇಸ್ ಗುಡ್, BCom ಇಸ್ ಗುಡ್ ಆರ್ BBA ಇಸ್ ಗುಡ್. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ದ್ಯಾಟ್ BCom ಇಸ್ ಗುಡ್ ಆರ್ BBA ಇಸ್ ಗುಡ್. ಯಾಕಂದರೆ ಎರಡು ಕೋರ್ಸ್ಗಳಿಗೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಓಕೆ, ಸೊ ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ. ನಾನು ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೇನೆ, ಯಾವ ಕೋರ್ಸಲ್ಲಿ ಯಾವ ಥರ ಇರುತ್ತೆ, ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಫೀಸ್ ಹೇಗಿರುತ್ತೆ, ಅದರ ಬಗ್ಗೆ ನಾನು ಹೇಳ್ತೇನೆ. ಓಕೆ, ನಾವು ಬಿಫೋರ್ ಐ ಡೈರೆಕ್ಟ್ಲಿ ಟಾಕ್ ಅಬೌಟ್ ದ ಸಬ್ಜೆಕ್ಟ್ಸ್, ಕೋರ್ಸ್ ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಆ್ಯಂಡ್ ಆಲ್, ಒಂದು ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಬಯಸ್ತೇನೆ ನಾನು. ಮೊದಲು BCom ಮಾತ್ರ ಇತ್ತು, BCom ಕೋರ್ಸ್ ಮಾತ್ರ ಇತ್ತು. BBA ಕೋರ್ಸಸ್ಗಳು ಇರಲಿಲ್ಲ. ಹೆಚ್ಚಾಗಿ ಫೇಮಸ್ ಇದ್ದಂಥದ್ದು BCom ಮಾತ್ರ. ಮತ್ತೆ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗಳು ಪ್ರತಿ ವರ್ಷ ಹೆಚ್ಚಾಗ್ತಾ ಹೋದ್ರು ಅಲ್ವಾ. ಸೊ ಇಫ್ ಯು ಸಿ ದಿಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್, ಕಂಪೇರ್ ಟು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಹೆಚ್ಚು ಅಡ್ಮಿಷನ್ ಇರುವಂಥದ್ದು ಕಾಮರ್ಸ್ ಸಬ್ಜೆಕ್ಟ್ಗೆ. ಸೊ ಹಾಗಾಗಿ ಈ ಸೆಕೆಂಡ್ PUC ಮುಗ್ದಂಥ ಎಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು BComಗೆ ಸೇರುವಾಗ ಕಾಲೇಜ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಓವರ್ ಕ್ರೌಡೆಡ್ ಆಗ್ತಾ ಇತ್ತು. ಸೊ ಒಂದೇ ಕ್ಲಾಸಿನಲ್ಲಿ ಅಥವಾ ಒಂದೇ ಕೋರ್ಸಿನಲ್ಲಿ ಎಲ್ಲರನ್ನು ಅಕೊಮಡೇಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಮ್ಯಾನೇಜ್ಮೆಂಟ್ ಏನು ಡಿಸೈಡ್ ಮಾಡಿತ್ತು, ಇನ್ನೊಂದು ಕೋರ್ಸನ್ನು ಅವರು ಸ್ಟಾರ್ಟ್ ಮಾಡಿದ್ರು ಅಲಾಂಗ್ ವಿತ್ BCom. ಸೊ BComನದ್ದೇ ಕಾನ್ಸೆಪ್ಟನ್ನು ತಗೊಂಡು ಒಂದು ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು BBA ಅನ್ನು ಸ್ಟಾರ್ಟ್ ಮಾಡಿದ್ರು. ಸೊ ವಾಟ್ ಇಸ್ ದ ಫುಲ್ ಫಾರ್ಮ್? BCom ಇಸ್ ಬ್ಯಾಚುಲರ್ ಆಫ್ ಕಾಮರ್ಸ್, BBA ಇಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, BBM ಇಸ್ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ ಆಲ್ಮೋಸ್ಟ್ ಒನ್ ಇನ್ ದ ಸೇಮ್. ಸೊ ದಟ್ ಇಸ್ ವೈ ವಿ ಹ್ಯಾವ್ ನೌ BCom ಆ್ಯಂಡ್ BBA. ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟನ್ನು ಒಂದು ಸೆಪ್ರೇಟ್ ಆಗಿ ಮಾಡಿದ್ದಾರೆ. ಕೋರ್ಸಸ್ಗಳಲ್ಲಿ ಡಿಫ್ರೆನ್ಸ್, ಒಂದು ಸ್ಲೈಟ್ ವೇರಿಯೇಷನ್ ಇರುತ್ತೆ ಅಷ್ಟೇ. ನಾವು ಟಾಕಿಂಗ್ ಅಬೌಟ್ ದ ಡ್ಯೂರೇಷನ್ ಆಫ್ ಯೋರ್ ಡಿಗ್ರಿ ಕೋರ್ಸ್ ಇಸ್ ಗೋಯಿಂಗ್ ಟು ಬಿ 3 years. ಎನಿ ಡಿಗ್ರಿ ಕೋರ್ಸ್ ಫಾರ್ ದ್ಯಾಟ್ ಮ್ಯಾಟರ್ ಇಟ್ ಇಸ್ ಗೋಯಿಂಗ್ ಟು ಬಿ 3 years. 3 ವರ್ಷಕ್ಕಿರುವಂತಹ ಕೋರ್ಸ್. BComಗೂ ಕೂಡ 3 ವರ್ಷ, BBAಗೂ ಕೂಡ 3 ವರ್ಷ. ಓಕೆ, ವಿಚ್ ಈಸ್ ಡಿವೈಡೆಡ್ ಇಂಟು 6 ಸೆಮಿಸ್ಟರ್ಸ್. 6 ಸೆಮಿಸ್ಟರ್ಗಳಿರುತ್ತೆ. ಫಸ್ಟ್ ಇಯರಲ್ಲಿ 2 ಸೆಮಿಸ್ಟರ್, ಸೆಕೆಂಡ್ ಇಯರಲ್ಲಿ 2 ಸೆಮಿಸ್ಟರ್, ಥರ್ಡ್ ಇಯರಲ್ಲಿ 2 ಸೆಮಿಸ್ಟರ್. ಸೊ ಟೋಟಲಿ 6 ಸೆಮಿಸ್ಟರ್ಸ್. ನಾವು ಫೀಸ್ ಬಗ್ಗೆ ಮಾತನಾಡೋದಾದರೆ BCom ಫೀಸ್ ಇಸ್ ಲಿಟಲ್ ಲೆಸ್. ಓಕೆ, ಆ್ಯಂಡ್ BBA ಫೀಸ್ ಇಸ್ ಲಿಟಲ್ ಹೈ ಕಂಪೇರ್ಡ್ ಟು ದ BCom. ಸೊ BComಗೆ ಕಂಪೇರ್ ಮಾಡಿದಾಗ BBA ಫೀಸ್ ಏನಿದೆ ಅದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಗೌರ್ಮೆಂಟ್ ಕಾಲೇಜ್ ತಗೊಳ್ಳೋದಿದ್ರೆ BCom ನಿಮ್ಮದು 3,500 ಒಂದು ವರ್ಷ ಮುಗಿಯೋದಾದರೆ BBA ಕೋರ್ಸಿಗೆ ನಿಮಗೆ 5,500 ಆಗಬಹುದು. ಓಕೆ, ಸೊ ಅಷ್ಟಾದರೂ ವೇರಿಯೇಷನ್ ಇದೆ. ಕಂಪ್ಯಾರೇಟಿವ್ಲಿ BBA ಈಸ್ ಲಿಟಲ್ ಕಾಸ್ಟ್ಲಿ, BCom ಇಸ್ ಲಿಟಲ್ ಚೀಪರ್. ಅಂದರೆ ಫೀಸ್ ವಿಚಾರ ಮಾತನಾಡುವಾಗ ಪ್ರೈವೇಟ್ ಕಾಲೇಜಸಲ್ಲಿ ನೋಡಿದಾಗ BCom ಕೋರ್ಸಸ್ಗಳಿಗೆ ಒಂದು 25,000 ಚಾರ್ಜ್ ಮಾಡಿದರೆ BBA ಕೋರ್ಸಸ್ಗಳಿಗೆ 32-35 ಆ ಥರ ಇರ್ಬೋದು. ಒಂದು 7,000-8,000 ಆದರೂ ಡಿಫ್ರೆನ್ಸ್ ನಿಮಗೆ BCom ಮತ್ತು BBA ಕೋರ್ಸ್ಗಳಲ್ಲಿ ಇರುತ್ತೆ. ಸೊ ಫೀಸ್ ವಿಚಾರ ನಾನು ಹೇಳಿದೆ, BCom ಈಸ್ ಲಿಟಲ್ ಲೆಸ್, ದ ಫೀಸ್ ಇಸ್ ಲಿಟಲ್ ಲೆಸ್, BBA ಫೀಸ್ ಸ್ವಲ್ಪ ಹೈ ಇರುತ್ತೆ. ಓಕೆ, ಈಗ ಇನ್ನೊಂದು ವಿಚಾರ ಮಕ್ಕಳು ಕೇಳುವಂಥದ್ದು, ಯಾವುದು ಈಸಿ, BCom ಈಸಿಯಾ BBM ಈಸಿಯಾ? ದಿಸ್ ವಿಲ್ ಡಿಪೆಂಡ್ ಆನ್ ದ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ಯಾವುದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಟಾಕಿಂಗ್ ಅಬೌಟ್ ದ ಸಬ್ಜೆಕ್ಟ್ಸ್ ಇನ್ BCom ವಿ ಹ್ಯಾವ್ ಮೋರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್. ಓಕೆ, ಸೊ ಅಕೌಂಟೆನ್ಸಿ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಇಂಥ ಸಬ್ಜೆಕ್ಟ್ಸ್ಗಳು ಹೆಚ್ಚು. ಮೋರ್ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ದ್ಯಾನ್ ದ ಥಿಯರಿ ಸಬ್ಜೆಕ್ಟ್. ಹಾಗಂದ್ರೆ ಎಲ್ಲ ಸಬ್ಜೆಕ್ಟ್ಗಳು ಪ್ರಾಕ್ಟಿಕಲ್ ಸಬ್ಜೆಕ್ಟೇ, ಯಾವುದೂ ಥಿಯರಿ ಇಲ್ಲ ಅಂತ ಇಲ್ಲ. ಬೇಸಿಕ್ ನಿಮಗೆ ಥಿಯರಿ ಇಕನಾಮಿಕ್ಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗಳು ಇರುತ್ತೆ. ಬಟ್ ಕಂಪ್ಯಾರೇಟಿವ್ಲಿ ಇಟ್ ಈಸ್ ಲೆಸ್. ಸೊ ಇಫ್ ಅಕೌಂಟೆನ್ಸಿ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್ ಆ್ಯಂಡ್ ಇಫ್ ಯು ಆರ್ ಗುಡ್ ಇನ್ ನಂಬರ್ಸ್, ಕ್ಯಾಲ್ಕುಲೇಷನ್ಸ್ ಎಲ್ಲ ನಿಮಗೆ ತುಂಬ ಸುಲಭ ಆಗ್ತದೆ ಅಂತ ಅನಿಸಿದ್ರೆ ದೆನ್ BCom ಕ್ಯಾನ್ ಬಿ ಅ ಲಿಟಲ್ ಬೆಟರ್ ಆಪ್ಷನ್ ಫಾರ್ ಯು. ಓಕೆ, ನಿಮಗೆ BCom ಇಷ್ಟ ಆಗ್ಬೋದು, BCom ಕೋರ್ಸ್ ನಿಮಗೆ ಇಷ್ಟ ಆಗ್ಬೋದು ಇಫ್ ಯು ಲೈಕ್ ಅಕೌಂಟೆನ್ಸಿ ಮಚ್. ಸೊ ಪ್ರಾಕ್ಟಿಕಲ್ ಸಬ್ಜೆಕ್ಟಿಗೆ BComನಲ್ಲಿ ಸ್ವಲ್ಪ
ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ನಾವು ಕಮಿಂಗ್ ಟು BBA. ಸೊ BBAನಲ್ಲಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್, ಅಂದರೆ ಥಿಯರಿ ಸಬ್ಜೆಕ್ಟ್ಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್. ಆರ್ಗನೈಸೇಷನಲ್ ಬಿಹೇವಿಯರ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸೊ ಇವು ಈ ಥರ ಸಬ್ಜೆಕ್ಟ್ಗಳಿಗೆ BBAನಲ್ಲಿ ಸ್ವಲ್ಪ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಅಂದರೆ ಅಕೌಂಟೆನ್ಸಿ ಸಬ್ಜೆಕ್ಟೇ ಇಲ್ಲ ಅಂತಿಲ್ಲ, ದೇರ್ ಈಸ್ ಅಕೌಂಟೆನ್ಸಿ ಸಬ್ಜೆಕ್ಟ್, ಯು ಆರ್ ಸ್ಟಡಿಂಗ್ ಅಕೌಂಟೆನ್ಸಿ ಇನ್ BBA ಆಲ್ಸೋ, ಓಕೆ, ಬಟ್ more importance is given to the theory aspect. So if business studies is your favorite subject in PUC, then I feel ನಿಮಗೆ ಈ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು BBA ಮತ್ತು BBM ಏನಿದೆ ಅದು ನಿಮಗೆ ಇಷ್ಟ ಆಗ್ಬೋದು. BBA or BBM may suit you better if business studies is your favorite subject. Now talking about the level of difficulty. Now there is also this one question that students ask, which one is easy? ಈಸಿ ಅಂತ ಹೇಳಿದ್ರೆ ನನಗನ್ಸೋದು BCom ಸ್ವಲ್ಪ ಈಸಿ, BBA ಮತ್ತು BBM ಒಂದು ಸ್ವಲ್ಪ ಹೈಯರ್ ಲೆವೆಲಲ್ಲಿ ಇರುತ್ತೆ. ಓಕೆ, ಹೈಯರ್ ಲೆವೆಲ್ ಅಂತ ಹೇಳಿದ್ರೆ ವೆರಿ ಅಡ್ವಾನ್ಸ್ಡ್ ಅಂತ ಅಲ್ಲ, ಬಟ್ ಅ ಲಿಟಲ್ ಮಾಡ್ರೇಟ್, ನಾಟ್ ವೆರಿ ಈಸಿ, ನಾಟ್ ವೆರಿ ಟಫ್, ಮಾಡ್ರೇಟ್ ಲೆವೆಲ್. ಓಕೆ, ಸೊ ದಟ್ ಇಸ್ BBA. ಬಟ್ BCom ಕುಡ್ ಬಿ ಅ ಲಿಟಲ್ ಈಸಿ. ನೀವು 60% 70% ಸ್ಕೋರ್ ಮಾಡಿದವರು ಆದರೂ ಕೂಡ ನೀವು ಆರಾಮ್ಸೆ ನೀವು ಡಿಸ್ಟಿಂಕ್ಷನ್ ತಗೊಳ್ಬೋದು BCom ಅನ್ನು ನೀವು ಚೂಸ್ ಮಾಡಿದರೆ. ಓಕೆ, ಯಾಕೆ ಅಂದರೆ ಬೇಸಿಕ್ಸ್ ನಿಮ್ಮ ಸ್ಟ್ರಾಂಗ್ ಇರುತ್ತೆ ಅಲ್ವಾ, ಕಾಮರ್ಸ್ ಇದು, ಅದೇ ಬೇಸಿಕ್ಸನ್ನು ನಾವು ಕಲಿಯುವಂಥದ್ದು, ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಕಲಿತೇವೆ, ಸ್ವಲ್ಪ ಎಕ್ಸ್ಟ್ರಾ ಸಬ್ಜೆಕ್ಟ್ ಇರುತ್ತೆ, ಒಂದು ಸ್ವಲ್ಪ ಅಡಿಷ್ನಲ್ ಪ್ರಾಬ್ಲಮ್ಸನ್ನು ಕಲಿತೇವೆ. ಬಟ್ BBAನಲ್ಲಿ ಸಬ್ಜೆಕ್ಟ್ಗಳು ಜಾಸ್ತಿ. ಯಾಕೆ BCom ಕಂಪ್ಯಾರೇಟಿವ್ಲಿ ಈಸಿ ಮತ್ತು BCom ಒಂದು ಸ್ವಲ್ಪ ಮಾಡ್ರೇಟ್ ಅಂತ ಹೇಳಿದೆ ಅಂದರೆ, ಎಕ್ಸಾಂಪಲ್ ಕೊಡ್ತೇನೆ ನಾನು. ಸಪೋಸ್ ದೆರ್ ಈಸ್ ಅ ಸಬ್ಜೆಕ್ಟ್ ಅಕೌಂಟೆನ್ಸಿ. ಓಕೆ, ಸೊ BComನಲ್ಲೂ ಕೂಡ ನಾವು ಅಕೌಂಟೆನ್ಸಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಕಲಿತೇವೆ, BBAನಲ್ಲೂ ಕೂಡ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಕಲಿತೇವೆ. ನಾವು there is one particular chapter called partnership firm. ನೆನಪಿದೆಯಲ್ಲ, ಸೆಕೆಂಡ್ PUCಯಲ್ಲಿ ನಾವು ಪಾರ್ಟ್ನರ್ಶಿಪ್ ಫರ್ಮ್, ಡೆತ್ ಆಫ್ ಅ ಪಾರ್ಟ್ನರ್, ರಿಟೈರ್ಮೆಂಟ್, ಅಡ್ಮಿಷನ್ ಇದೆಲ್ಲ ಕಲ್ತಿದ್ದೇವೆ. BComನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಅಂತಲೇ ಒಂದು ಸಬ್ಜೆಕ್ಟ್. ಓಕೆ, ಪಾರ್ಟ್ನರ್ಶಿಪ್ ಫರ್ಮ್, ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತಲೇ ಒಂದು ಸಬ್ಜೆಕ್ಟ್. ಆ ಸಬ್ಜೆಕ್ಟಲ್ಲಿ ಈ 5 ಚಾಪ್ಟರ್ಸ್ಗಳು ಇರ್ಬೋದು. ಅಂದರೆ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್, ಡೆತ್ ಆಫ್ ಅ ಪಾರ್ಟ್ನರ್, ಅಡ್ಮಿಷನ್ ಕಮ್ ರಿಟೈರ್ಮೆಂಟ್, ಅದು ಹೊಸ ಕಾನ್ಸೆಪ್ಟ್ ನಿಮಗೆ. ಓಕೆ, ಮತ್ತೆ ಎಕ್ಸಿಕ್ಯೂಟಿವ್ಸ್ ಅಕೌಂಟ್, ಆ ಡೆತ್ ಆಫ್ ಅ ಪಾರ್ಟ್ನರಲ್ಲಿ ಪ್ರಿಪೇರ್ ಮಾಡುವಂಥದ್ದು. ಸೊ ಟೋಟಲ್ ಆಗಿ ಒಂದು 4-5 ಚಾಪ್ಟರ್ಸ್ ಇದರ ಬಗ್ಗೆ ಇರುತ್ತೆ. ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅನ್ನೋದೇ ಒಂದು ಪೂರ್ತಿ ಸೆಮಿಸ್ಟರಲ್ಲಿ ನೀವು ಕಲಿತೀರಾ. ಬಟ್ BBAಯಲ್ಲಿ ಹಾಗಲ್ಲ. BBAಯಲ್ಲಿ ಇದೆಲ್ಲ ನಾನು 5 ಚಾಪ್ಟರ್ಸ್ ಹೇಳಿದ್ನಲ್ಲ, ಒಂದು ಪೂರ್ತಿ ಸಬ್ಜೆಕ್ಟ್, ಆ ಪೂರ್ತಿಯನ್ನು ನೀವು ಒಂದು ಚಾಪ್ಟರ್ನಲ್ಲಿ ಕಲೀಲಿಕ್ಕಿದೆ. ಐ ಗೆಟ್ಟಿಂಗ್ ಮೈ ಪಾಯಿಂಟ್? ಐ ಹೋಪ್ ಐ ಆಮ್ ಮೇಕಿಂಗ್ ದಿಸ್ ಕ್ಲಿಯರ್. ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ 5 ಚಾಪ್ಟರ್ಸನ್ನು ಕಲಿತೇವೆ BComನಲ್ಲಿ. ಅದು ನಿಮ್ಮ ಪೂರ್ತಿ ಸೆಮಿಸ್ಟರ್ಗೆ, ಒಂದು ಸೆಮಿಸ್ಟರ್ಗೆ ನೀವು ಎಲ್ಲ 5 ಚಾಪ್ಟರ್ಸನ್ನು ಕಲಿತೀರಾ. ಬಟ್ ಈ 5 ಚಾಪ್ಟರ್ಗಳು ಒಂದು ಚಾಪ್ಟರ್ ಆಗಿರುತ್ತೆ BBAನಲ್ಲಿ. ಓಕೆ, ಸೊ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಪೂರ್ತಿ ಒಂದು ಚಾಪ್ಟರ್, ಅದಾದ ನಂತರ ಬೇರೆ ಫೈನಲ್ ಅಕೌಂಟ್ಸ್ ಇರುತ್ತೆ, ಸೋಲ್ ಟ್ರೇಡಿಂಗ್ ಅಕೌಂಟ್ ಇರುತ್ತೆ. ಸೊ ಆ ಥರ BBAನಲ್ಲಿ ಸ್ವಲ್ಪ ಸಿಲೆಬಸ್ ಜಾಸ್ತಿ. ಓಕೆ, ವಾಸ್ಟ್ ಸಿಲೆಬಸ್ ಈಸ್ ಕವರ್ಡ್ ಇನ್ BBA, ಬಟ್ ತುಂಬ ಓವರ್ ಬರ್ಡನ್ ಆಗ್ತದೆ ಅಂತಿಲ್ಲ. ಮೇಲಿಂದ ಮೇಲೆಗಿರುವಂತಹ ಕಾನ್ಸೆಪ್ಟ್ಸ್, ಅದು ಎಲ್ಲವನ್ನು ಕೂಡ ಅವರಿಗೆ ಕವರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಒಂದು ಚಾಪ್ಟ್ರಲ್ಲಿ ಎಲ್ಲ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಕವರ್ ಆಗುತ್ತೆ, ಇನ್ನೊಂದು ಚಾಪ್ಟ್ರಲ್ಲಿ ಫೈನಲ್ ಅಕೌಂಟ್ಸ್, ಇನ್ನೊಂದು ಚಾಪ್ಟ್ರಲ್ಲಿ ಸೋಲ್ ಟ್ರೇಡಿಂಗ್, ಆ ಥರ BBAನಲ್ಲಿ. ಓಕೆ, ಬಟ್ BComನಲ್ಲಿ ನೀವು ಡೀಟೇಲ್ ಆಗಿ ಒಂದು ಸೆಮಿಸ್ಟರಲ್ಲಿ ಎಲ್ಲ ಚಾಪ್ಟರನ್ನು ಕಲಿತೀರಾ. BBAನಲ್ಲಿ ಅದೇ ನಾನು ಹೇಳಿದಾಗೆ ಒಂದು ಚಾಪ್ಟರ್ನಲ್ಲಿ ಈ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಪೂರ್ತಿ ಬರುತ್ತೆ. ಸೊ ಹಾಗಾಗಿ ತುಂಬ ಡೀಟೇಲ್ ಆಗಿ ಇರೋದಿಲ್ಲ, ಸ್ವಲ್ಪ ಮೇನ್ ಟಾಪಿಕ್ಸ್, ಮೇನ್ ಪ್ರಾಬ್ಲಮ್ಸ್ ಮಾತ್ರ ನಿಮಗೆ ಕ್ಯಾಲ್ಕುಲೇಷನ್ ಇರುತ್ತೆ. ಅದಾದ ನಂತರ ಬೇರೆ ಚಾಪ್ಟರ್ಸ್ಗಳು ಕೂಡ ಆ್ಯಡ್ ಆನ್ ಆಗ್ತದೆ. ಸೊ ಸಿಲೆಬಸ್ ಕವರೇಜ್ ಸ್ವಲ್ಪ ಜಾಸ್ತಿ BBAನಲ್ಲಿ, BComನಲ್ಲಿ ಸ್ವಲ್ಪ ಕಡಿಮೆ. ಐ ಹೋಪ್ ಐ ಡಿಡ್ ನಾಟ್ ಕನ್ಫ್ಯೂಸ್ ಯು ಆ್ಯಂಡ್ ಐ ಮೇಡ್ ದ ಪಾಯಿಂಟ್ ಕ್ಲಿಯರ್. ಕನ್ಫ್ಯೂಷನ್ ಇದ್ದರೆ ಕೇಳಿ ಆಯಿತಾ, ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡ್ತೇನೆ ಈ ಸತಿ. ಅದೇ ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಒಂದು ಸ್ವಲ್ಪ ಸಿಲೆಬಸ್ ಕವರೇಜ್ ಅಷ್ಟಿರಲ್ಲ BComನಲ್ಲಿ. BBAನಲ್ಲಿ ಸಿಲೆಬಸ್ ಕವರೇಜ್ ಜಾಸ್ತಿ, ಹೆಚ್ಚು ಸಬ್ಜೆಕ್ಟ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ BBA ಕೋರ್ಸ್ನಲ್ಲಿ. ಸೊ ಅಕೌಂಟೆನ್ಸಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಆಗಿದ್ರೆ ನಿಮಗೆ BCom ಒಳ್ಳೆಯದು. ನಿಮ್ಮ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಆಗಿದ್ರೆ, ಅಂದರೆ ಫೇವ್ರೆಟ್ ಸಬ್ಜೆಕ್ಟ್ ಬಿಸ್ನೆಸ್ ಸ್ಟಡೀಸ್ ಆಗಿದ್ರೆ ನಿಮಗೆ BBA ಮತ್ತು BBA ಕೋರ್ಸ್ಗಳು, ಅಂದರೆ ಮ್ಯಾನೇಜ್ಮೆಂಟ್ ಕೋರ್ಸಸ್ಗಳು ನಿಮಗೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಸೊ ಐ ಟೋಲ್ಡ್ ಯು ಅಬೌಟ್ ದ ಫೀಸ್, ಐ ಟೋಲ್ಡ್ ಯು ಅಬೌಟ್ ದ ಸಬ್ಜೆಕ್ಟ್ ಮತ್ತು ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ, ಸಿಲೆಬಸ್ ಕವರೇಜ್ ಹೇಗಿರುತ್ತೆ, ಇದೆಲ್ಲ ಹೇಳಿದೆ. ವಾಟ್ ಎಲ್ಸ್ ಇಸ್ ಲೆಫ್ಟ್? ಓಕೆ, ನಾವು ಇಫ್ ಯು ವಾಂಟ್ ಟು ಡೂ MCom, ನೀವು ಮಾಸ್ಟರ್ಸ್ ಮಾಡಬೇಕಿದ್ರೆ, ಮಾಸ್ಟರ್ಸಲ್ಲಿ ನನಗೆ ಮಾಸ್ಟರ್ಸ್ ಆಫ್ ಕಾಮರ್ಸ್, MCom ಮಾಡಬೇಕಿದ್ರೆ ನಿಮಗೆ BCom ಇಸ್ ಅ ಗುಡ್ ಆಪ್ಷನ್. BCom ಪ್ಲಸ್ MCom ಇಸ್ ಅ ಗುಡ್ ಕಾಂಬಿನೇಷನ್. ಬಟ್ ನಿಮಗೆ MBA ಮಾಡಬೇಕಿದ್ರೆ, ಓಕೆ, MBA ಮಾಡಬೇಕಿದ್ರೆ ನಿಮಗೆ BBA ಅಥವಾ BBM ಇಸ್ ಅ ಗುಡ್ ಆಪ್ಷನ್.
MBA ಮಾಡಬೇಕಿದ್ರೆ ನೆನ್ಪಿಟ್ಕೊಳ್ಳಿ BBA ಅಥವಾ BBM ಮಾಡ್ಕೊಳ್ಳಿ. BCom and MBA does not go well. BBM or BBA plus MBA will go well. ಆ್ಯಂಡ್ ಇಫ್ ಯು ವಾಂಟ್ ಟು ಬಿಕಮ್ ಮ್ಯಾನೇಜರ್ಸ್ ಅಥವಾ ಬಿಸ್ನೆಸ್ ಎಂಟ್ರಪ್ರಿನರ್ಸ್ ಆಗಬೇಕಿದ್ರೆ ಅಥವಾ HR ಮ್ಯಾನೇಜರ್ಸ್ ಆಗಬೇಕಿದ್ರೆ ಕೂಡ ನಿಮಗೆ BBM ಇಸ್ ಅ ಗುಡ್ ಆಪ್ಷನ್, BBM ಆರ್ BBA. ಆ್ಯಂಡ್ ಸಬ್ಜೆಕ್ಟ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಫಸ್ಟ್ ಸೆಮಿಸ್ಟರಲ್ಲಿ ನೀವು ಕಲ್ತಂತಹ ಸಬ್ಜೆಕ್ಟ್ ಸೆಕೆಂಡ್ ಸೆಮಿಸ್ಟರ್ಗೆ ಇರೋದಿಲ್ಲ, ಸೆಕೆಂಡ್ ಸೆಮಿಸ್ಟರಲ್ಲಿ ಕಲ್ತಂತಹ ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರ್ಗೆ ಇರೋದಿಲ್ಲ. ದಿಸ್ ಈಸ್ ಸೇಮ್ ಫಾರ್ ಬೋತ್ ದ ಕೋರ್ಸಸ್, BCom ಆ್ಯಂಡ್ BBM BBAಲ್ಲೂ ಕೂಡ ಸೇಮ್. ಎಲ್ಲ ಸೆಮಿಸ್ಟರ್ಗಳಲ್ಲಿ ನೀವು ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ಕಲಿತೀರಾ, ಒಮ್ಮೆ ಕಲ್ತದನ್ನು ಇನ್ನೊಮ್ಮೆ ಕಲಿಯುವ ಹಾಗೆ ಇಲ್ಲ. ಸಬ್ಜೆಕ್ಟ್ ಈ ಥರ ಇರ್ಬೋದು, ಫೈನಾನ್ಷಿಯಲ್ ಅಕೌಂಟಿಂಗ್ 1 for the first semester, financial accounting 2 for the second semester, financial accounting 3, financial accounting 4 ಆ ಥರ ಇರುತ್ತೆ. ಬಟ್ ಟಾಪಿಕ್ಸ್ ಸೇಮ್ ಇರೋದಿಲ್ಲ, ಕಾನ್ಸೆಪ್ಟ್ ರಿಪೀಟ್ ಆಗೋದಿಲ್ಲ, ಬೇರೆ ಬೇರೆನೇ ಕಾನ್ಸೆಪ್ಟ್ಗಳು ಇರುತ್ತೆ. ಸೊ ಫಸ್ಟ್ ಸೆಮಿಸ್ಟರಲ್ಲಿ ನೀವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಲಿಬೋದು, ಸೆಕೆಂಡ್ ಸೆಮಿಸ್ಟರಲ್ಲಿ ನೀವು ಆರ್ಗನೈಸೇಷನಲ್ ಬಿಹೇವಿಯರ್ ಕಲಿಬೋದು ಇಫ್ ಇಟ್ ಈಸ್ ಅ ಥಿಯರಿ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ನಾಟ್ ಲೈಕ್ PUC ಓನ್ಲಿ 4 ಸಬ್ಜೆಕ್ಟ್ಸ್ 4 ಕೋರ್ ಸಬ್ಜೆಕ್ಟ್ಸ್ ಫಾರ್ ದ ಎಂಟೈರ್ ಇಯರ್, ಆ ಥರ ಇಲ್ಲ, ಸಬ್ಜೆಕ್ಟ್ಗಳು ಚೇಂಜ್ ಆಗ್ತವೆ. ಸೊ ಎಸ್, ಅದೇ BCom ಮತ್ತು BBM BBAಗಿರುವಂತಹ ಡಿಫ್ರೆನ್ಸ್ ಏನು, ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಇರುತ್ತೆ ಅಷ್ಟೇ. ಮತ್ತು ಫೀಸ್ನ ಬಗ್ಗೆ ನಾನು ಹೇಳಿದೆ, ಸಬ್ಜೆಕ್ಟ್ಸ್ನ ಬಗ್ಗೆ ಹೇಳಿದೆ, ನಿಮಗೆ ಯಾವುದು ಸೂಟ್ ಆಗ್ಬೋದು, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದಾಗಿದ್ರೆ ಅಂತ ಕೂಡ ಹೇಳಿದೆ. ಇನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ. ಇಟ್ ಈಸ್ ಗುಡ್ ಫಾರ್ ಯು ಟು ಟೇಕ್ ಅಪ್ BCom ಆರ್ ಇಟ್ ಇಸ್ ಗುಡ್ ಫಾರ್ ಯು ಟು ಟೇಕ್ ಅಪ್ BBA, ಯು ಡಿಸೈಡ್ ಆನ್ ಯೋರ್ ಓನ್. ಓಕೆ, ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ BCom ಮತ್ತು BBA ಬಗ್ಗೆ ಅಥವಾ ಸಬ್ಜೆಕ್ಟ್ಸ್ ಡೀಟೇಲ್ ಆಗಿ ಬೇಕು ಅಂತ ಹೇಳಿದರೆ ಕೂಡ ನನಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ, ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಲೆಟ್ ಮಿ ಗಿವ್ ಯು ಆ್ಯನ್ ಓವರ್ ವ್ಯೂ ಆಫ್ ವಾಟ್ ಯು ವಿಲ್ ಬಿ ಸ್ಟಡಿಂಗ್ ಇನ್ BCom ಆ್ಯಂಡ್ BBA. ಓಕೆ, ಅದು ಕೂಡ ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಬೇರೆ ಯಾವುದೇ ಡೌಟ್ ಇದ್ದರೂ ಕೂಡ ಅಥವಾ ಕನ್ಫ್ಯೂಷನ್ಸ್ ಇದ್ದರೂ ಕೂಡ ಕೇಳಿ, ಬಟ್ ಯಾವುದನ್ನು ಚೂಸ್ ಮಾಡಬೇಕು ಅಂತ ಕೇಳಬೇಡಿ, ದಟ್ ಈಸ್ ಕಂಪ್ಲೀಟ್ಲಿ ಯುವರ್ ಕಾಲ್. ಓಕೆ, ಸೊ ಯಾವ ಕೋರ್ಸ್ ಹೇಗಿದೆ ಅನ್ನೋದನ್ನು ನಾನು ಹೇಳಿದ್ದೇನೆ, ಇನ್ನು ನಿಮಗೆ ಬಿಟ್ಟದ್ದು. ಆಲ್ ರೈಟ್, ಸೊ ದ್ಯಾಟ್ ವಾಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಕಾಂಟೆಂಟ್ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕಾಮೆಂಟ್ ಮಾಡಿ. ಅದೇ ರೀತಿ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನನ್ನು ಕೂಡ ಒತ್ತಿ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ತೆ.